ಈ ಅಡಿಗೆ ಆಗಿದೆ, ಈ ಅಡಿಗೆ ಆಗಿಲ್ಲ ಅಂತ ಹೇಗ್ ಗೊತ್ತಾಗುತ್ತೆ? ಅತ್ತೆ ಮನೆಗೆ ಹೋಗ್ತಾ ಇದೆ, ಎಲ್ಲ ಅವ್ರ ಹತ್ರ ಅಡ್ಗೆ ಕಲಿತಾ ಇದೆ ಅಲ್ವಾ, ಅವ್ರ ಕಷ್ಟ ಸುಖ ಮಾತಾಡಿದ್ರೆ ನಾನು ರೆಸಿಪಿಗಳನ್ನ ಕೇಳ್ತಾ ಇದ್ದೆ ಅವ್ರನ್ನ. ನಿಮ್ಗೆ ಈ ಅಡಿಗೆ ಆಗಿದೆ, ಈ ಅಡಿಗೆ ಆಗಿಲ್ಲ ಅಂತ ಹೇಗ್ ಗೊತ್ತಾಗುತ್ತೆ? ಎಷ್ಟು 1,500 ವಿಡಿಯೋಸ್ ಮಾಡಿದಿರ ಅನ್ಸುತ್ತೆ, ಒಂದ್ ಅಂದಾಜ್ ಹತ್ತತ್ರ 1,500 ವಿಡಿಯೋಸ್ ಹಾಕಿರ್ತೀರಾ, ಅಷ್ಟು ಅಡಿಗೆ ಮಾಡಿದಿರ. ಈ ಅಡಿಗೆ ಆಗಿದೆ, ಈ ಅಡಿಗೆ ಆಗಿಲ್ಲ ಅಂತ ಹೇಗ್ ಗೊತ್ತಾಗುತ್ತೆ? ಕೆಲವೊಂದು ನನ್ನ ಮೈಂಡ್ ಅಲ್ಲಿ ಇರುತ್ತೆ, ಇದು ಮಾಡಿದ್ದೀನಿ ಆಲ್ರೆಡಿ ಅಂತ. ಆ ಮಾಡಿರೋದ್ನೇ ನಾನು ಡಿಫ್ರೆಂಟ್ ಆಂಗಲ್ ಅಲ್ಲಿ ಟ್ರೈ ಮಾಡ್ತೀನಿ. ಕೆಲವೊಂದು ಬುಕ್ಕಲ್ಲಿ ಬರ್ಕೊಂತೀನಿ. ನಾನು ಅಡ್ಗೆ ಮಾಡಕ್ ಮುಂಚೆ ಬುಕ್ಕಲ್ಲಿ ಬರ್ಕೊಂಡು ಏನಾದ್ರು ನನ್ಗೆ ಗೊತ್ತಿಲ್ದಿರೋ ರೆಸಿಪಿ ಕೇಳ್ತಾರಲ್ಲ, ಇವಾಗ ಬೇರೆ ಊರದ್ದು ಏನಾದ್ರು ಕೇಳಿರ್ತಾರೆ, ಅದನ್ನ ನಾನು ನೋಡ್ತೀನಿ. ನಾನು ಕೂಡ ನೋಡಿ ನನ್ನ ಸ್ಟೈಲ್ ಅಲ್ಲಿ ಪ್ರಿಪ್ರೇಷನ್ ಮಾಡಿ ಫಸ್ಟ್ ಟ್ರೈ ಮಾಡ್ತೀನಿ. ಚೆನ್ನಾಗ್ ಬಂದ್ಮೇಲೆ ಅಳತೆ ಪ್ರಕಾರ ಯೂಟ್ಯೂಬ್ ಅಲ್ಲಿ ತೋರಿಸ್ತೀನಿ. ನೀವು ಬೇರೆಯವ್ರ ನೋಡಿ ಕಲ್ತಿದ್ದೀರಾ? ಬೇರೆ ಯೂಟ್ಯೂಬರ್ ಬೇರೆ ಇದ್ರಲ್ಲಿ? ಇವಾಗ ನಾನು ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ, ಅತ್ತೆ ಮನೆಗೆ ಹೋಗ್ತಾ ಇದ್ದೆ, ಎಲ್ಲ ಅವ್ರ ಹತ್ರ ಅಡ್ಗೆ ಕಲಿತಾ ಇದ್ದೆ. ಅದಾದ್ಮೇಲೆ ಸ್ವಲ್ಪ ದೊಡ್ಡವಳಾದ್ಮೇಲೆ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡಿದೆ. ಕೆಲ್ಸಕ್ಕೆ ಹೋದ್ಮೇಲೆ ನಾರ್ಮಲ್ ಆಗಿ ಎಲ್ರು ಕೆಲಸ ಮಾಡೋ ಜಾಗದಲ್ಲಿ ಮಾತಾಡ್ತಾರಲ್ವಾ, ಅವ್ರ ಕಷ್ಟ ಸುಖ ಮಾತಾಡಿದ್ರೆ ನಾನು ರೆಸಿಪಿಗಳನ್ನ ಕೇಳ್ತಾ ಇದ್ದೆ ಅವ್ರನ್ನ. ನಿಮ್ಮೂರಲ್ಲಿ ಹೆಂಗ್ ಮಾಡ್ತೀರಾ, ನಿಮ್ ಮದುವೆಗಳಲ್ಲಿ ಯಾವ ತರ ಅಡಿಗೆ ಮಾಡ್ತಾರೆ, ಆತರ ಎಲ್ಲ ಕೇಳ್ಕೊಂಡು ಬರ್ಕೊಂತ ಇದ್ದೆ. ಪೇಪರ್ ಅಲ್ಲಿ ಬರ್ಕೊಂಡು ಮನೇಲಿ ಬಂದು ಟ್ರೈ ಮಾಡ್ತಾ ಇದ್ದೆ. ಸೊ ಆತರ ಒಂದು ಟ್ರೈ ಮಾಡಿ ಇಷ್ಟ ಮಟ್ಟಕ್ಕೆ ಬಂದಿರೋದು. ಆಮೇಲೆ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಅಡ್ಗೆ ಮಾಡೋದಕ್ ಬಂದ್ಬಿಟ್ಟು ಫಸ್ಟ್ ನಾನು ಕಂಪನಿಯಲ್ಲಿ ಕಾಂಪಿಟೇಷನ್ ಇಡ್ತಾ ಇದ್ರು, ವಿತೌಟ್ ಫೈರ್ ಕುಕಿಂಗ್. ಅದರಿಂದಾನೇ ನಾನು ಈ ಯೂಟ್ಯೂಬ್ ಸ್ಟಾರ್ಟ್ ಆಗಿದ್ದೆ. ವಿತೌಟ್ ಫೈರ್ ಮಾಡಿದ್ದೀರಾ? ಏನ್ ಮಾಡಿದ್ರಿ? ವಿತೌಟ್ ಫೈರ್ ಕುಕಿಂಗ್ ಅಲ್ಲಿ 1 hour ಗೆ 26 ಐಟಮ್ ಮಾಡಿದ್ದೆ. 1 hour ಗೆ 26 ಐಟಮ್ ಮಾಡಿದ್ದೆ. ಅದ್ ಮನೇಲಿ ಬಂದ್ ಹೇಳಿದ್ಮೇಲೆ ನಮ್ ತಮ್ಮಗೆ ಐಡಿಯಾ ಬಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ. 26 ಐಟಮ್, ಅದು 1 hour ಅಲ್ಲಿ ಏನೇನ್ ಮಾಡಿದ್ರಿ? 1 hour ಅಲ್ಲಿ ಅಂದ್ರೆ ಇವಾಗ ನಿಂಬೆನ್ ಜ್ಯೂಸು, ಮಜ್ಜಿಗೆ, ಪಾನ್ಕ ಅದೆಲ್ಲ ಲೆಕ್ಕ ಬರುತ್ತೆ, ವಿತೌಟ್ ಬೆಂಕಿ ಇಲ್ದಿರ ಮಾಡೋದು. ಆಮೇಲೆ ಕೋಸಂಬರಿಗಳಲ್ಲಿ 4-5 ತರ, ಸ್ಯಾಂಡ್ವಿಚ್ ಅಲ್ಲೇ ಒಂದ್ 4-5 ತರ. ಅವಾಗೆಲ್ಲ ಯೂಟ್ಯೂಬ್ ಇತ್ತು, ಅಂದ್ರೆ ನನ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಅವಾಗ ಅಷ್ಟು GB ಇರ್ಲಿಲ್ಲ ಯೂಟ್ಯೂಬ್ ಅಲ್ಲಿ ನೋಡೋಷ್ಟು. ಸುಮ್ನೆ ನಾವೇ ಒಂದೊಂದ್ ಟ್ರೈ ಮಾಡಿ ಆತರ 26 ಐಟಮ್ ಪ್ರಿಪ್ರೇಷನ್ ಮಾಡಿದ್ದೆ. ರೈಸ್ ಐಟಮ್ ಏನಾದ್ರು ಮಾಡಿದ್ರೆ? ಆತರ ಎಲ್ಲ ಸಾಲಾಡು, ಕೋಸಂಬರಿಗಳು. ಆಮೇಲೆ ಕೆಲವೊಂದು ಹಳ್ಳಿ ಕಡೆ ಏನಾದ್ರು ಶಾಸ್ತ್ರಗಳಿಗೆ ಸಿಂಪಲ್ ಆಗಿ ಮಾಡ್ತಾರಲ್ಲ, ಆತರ ಎಲ್ಲ ಕೇಳ್ಕೊಂಡು ಎಲ್ಲ ಫ್ರೆಂಡ್ಸ್ ಗಳ ಹತ್ರ ಐಡಿಯಾ ತಗೊಂಡು ಟಕ್ಕಂತ 1 hour ಅಲ್ಲಿ ಮಾಡಿ ವರ್ಷನೂ ನಾನೇ ಕುಕಿಂಗ್ ಇದ್ರಲ್ಲಿ ವಿನ್ ಆಗ್ತಾ ಇದ್ದೆ.